ಇವತ್ತು ಮುಖ್ಯ ಆಯುಕ್ತರಿಗೂ ಇವತ್ತು ಡೆಂಗಿ ಬಂದಿದೆ. ಆದರೂ ಇನ್ನೂ ಗಮನ ವಹಿಸುವಂಥದ್ರಲ್ಲಿ ಭಾಳ ಕಮ್ಮಿನೇ ಇದೆ. ಇವತ್ತು ಸರ್ಕಾರಕ್ಕೆ ತೀವ್ರವಾಗಿ ಕ್ರಮವನ್ನು ವಹಿಸಬೇಕು. ಸೋರ್ಸ್ ಕಂಟ್ರೋಲ್ ಆಗ್ತಾನೇ ಇಲ್ಲ, ಯಾರೂ ಕೆಲಸ ಮಾಡ್ತಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತೇನು ಇನ್ಸೆಕ್ಟಿಸೈಡ್ ಅಥವಾ ಲಾರ್ವೆಸೈಡ್ ಅನ್ನೋದು, ಅಡಲ್ಟಿಸೈಡ್ ಏನು ಸ್ಪ್ರೇಗಳನ್ನು ಹಾಕಬೇಕು, ನೀವೇನಾದ್ರು ತೆಗೆದು ಆ ಸ್ಪ್ರೇನಾರು ಹೊಡಿತಾರಲ್ಲ, ಆ ಸ್ಪ್ರೇನಲ್ಲಿ ಒಂದು ಸೊಳ್ಳೆನೂ ಸಾಯಲ್ಲ. ಬೇಕಾದ್ರೆ ಹೊಡೆಸ್ಬಿಟ್ಟು ನೋಡಿ ಯಾರ. ಯಾಕೆಂದರೆ ಪೈರತ್ರಮ್ ಏನು ಅದು ಸೊಲ್ಯೂಷನನ್ನು ಬಳಕೆ ಮಾಡ್ತಾರೆ, ಇನ್ಸೆಕ್ಟಿಸೈಡು ಅಥವಾ ಒಂದು ಕೆರೋಸಿನ್, ಈ ಎರಡೂ ಬೆರಕಿನೇ ಮಾಡಿರಲ್ಲ. ಕೆರೋಸಿನ್ ಬಿಟ್ಟರೆ ಆ ಒಂದು ಪೈರತ್ರಮನ್ನು ಬಳಕೆ ಮಾಡಬೇಕು ಅಂದರೆ ಸೀಮೆಣ್ಣೆ ಜೊತೆ ಬಳಕೆ ಮಾಡಬೇಕು. ಇದು ಎಲ್ಲರ ಹರೀಶ್ ಅವರೇ ಬಳಕೆ ಮಾಡ್ತಾರಾ? ಮಾಡಲ್ಲ, ಬರೀ ನೀರು ಹೊಡಿತಾರೆ. ಬರೀ ನೀರು ಹೊಡಿಯೋಂಥದ್ದು. ಹಾಗಾಗಿ ಎಲ್ಲರ ಸೊಳ್ಳೆ ಸಾಯ್ಲಿಕ್ಕೆ ಸಾಧ್ಯನಾ? ಅದನ್ನು ಹೊಡೆಯೋದೇ ಅಪರೂಪ. ಇವತ್ತೇನು ಆ ಗುತ್ತಿಗೆದಾರ ಕೊಟ್ಟಿರೋರ್ಗೆ ಅವ್ರಿಗೂ ಪೇಮೆಂಟ್ ಮಾಡಲ್ಲ, ಅವರು ನಾಮಕಾವಸ್ಥೆಗೆ ಹೊಡ್ಕೊಂಡು ಹೋಗ್ತಾರೆ, ಅವರೂ ಕೆಲಸ ಮಾಡಲ್ಲ. ಇಲ್ಲಿ ಏನು ಕ್ರಮನೂ ವಹಿಸಲ್ಲ. ಸೋರ್ಸ್ ಕಂಟ್ರೋಲ್ ಮಾಡಲಿಕ್ಕೆ ಈ ಬಾಟಲು, ನೀರು, ಇನ್ನೊಂದು ಮತ್ತೊಂದು ಕನ್ಸ್ಟ್ರಕ್ಷನ್ ಸೈಟು ಎಲ್ಲ ದಿಕ್ಕಿನಲ್ಲೂ ಇವತ್ತು ಜಾಗೃತಿಯನ್ನು ಮೂಡಿಸಬೇಕು, ತಡೆಗಟ್ಟಲಿಕ್ಕೆ ಕ್ರಮವನ್ನು ವಹಿಸಬೇಕು. ಇದೇನು ಮಾಡ್ತಿಲ್ಲ. ಪ್ರತಿ ವರ್ಷವೂ ಈ ಡೆಂಗಿ ಹೊಸದಾಗೇನು ಬರ್ತಿರೋದಲ್ಲ, ಪ್ರತಿ ವರ್ಷವೂ ಬರುತ್ತೆ. ಆದರೆ ಇದು ಈ ಬಾರಿ ವಿಪರೀತವಾಗಿದೆ. ವಿಪರೀತ ಅಂದರೆ ಇವತ್ತು ಎಲ್ಲ ಕಡೆನೂ ಹರಡಿ ಇವತ್ತು ಸಾಕಷ್ಟು ಜನ ಪ್ರಾಣ ಕಳ್ಕೊಂಡಿರುವಂಥದ್ದಿದೆ. ಹಾಗಾಗಿ ಇವತ್ತು ಈ ಸರ್ಕಾರದಲ್ಲಿ ಈ ತಡೆಗಟ್ಟಕ್ಕೆ ಏನೂ ಕ್ರಮ ವಹಿಸಿಲ್ಲ. ಅಥವಾ ಒಂದು ಲ್ಯಾಬ್, ಒಂದು ಟೆಸ್ಟ್ ಮಾಡಲಿಕ್ಕೆ, ಇವತ್ತು ಟೆಸ್ಟ್ ಮಾಡಲಿಕ್ಕೂ ಎಲ್ಲಿ ಹೋಗಿ ಟೆಸ್ಟ್ ಮಾಡ್ಕೋಬೇಕು ಅಂತ ಜನಕ್ಕೂ ಗೊತ್ತಿಲ್ಲ. ಇವತ್ತೊಂದು ಪ್ಯಾಂಪ್ಲೆಟ್ ಹಂಚಿದ್ದಾರೆ BBMPಯಿಂದ ಅಥವಾ ಸರ್ಕಾರದಿಂದ, ಎಲ್ಲಿ ಹೋಗಿ ಟೆಸ್ಟ್ ಮಾಡಬೇಕು ಅಂತ ಏನಾದ್ರು ತಿಳಿಸಿದ್ದಾರೆ? ಯಾವ ರೀತಿ ಟೆಸ್ಟಿಂಗ್ ಆಗುತ್ತೆ? ಇವತ್ತು ನೋಡಿ, ಕಾರ್ಡ್ ಟೆಸ್ಟಲ್ಲಿ ಎಷ್ಟು ಸಿಗ್ಬೋದು ನಮಗೆ? ಎಲ್ಲಿ ಕಾರ್ಡ್ ಟೆಸ್ಟ್ ಆಗುತ್ತೆ ಅಂತಲೇ ಜನಕ್ಕೆ ಗೊತ್ತಿಲ್ಲ. ಆ್ಯಂಟಿಜೆನ್ ಟೆಸ್ಟಾ, ಸಿಮ್ಟಮ್ಸ್ ಬರೋ ದಿನ ಎಷ್ಟು ದಿನದ ಮುಂಚೆ ಆಗಬೇಕು, IgM ಕಾರ್ಡ್ ಟೆಸ್ಟ್ ಎಷ್ಟಿದೆ, ಎಲ್ಲೂ ಯಾವುದೂ ಒಂದು ವ್ಯವಸ್ಥೆಗಳಿಲ್ಲ. ಎಲಿಸಾ ಟೆಸ್ಟ್ ಎಷ್ಟು ಮಟ್ಟಿಗೆ ಎಷ್ಟು ಟೆಸ್ಟ್ ಮಾಡಿದ್ದಾರೆ ಅಂತ ಕೇಳಬೇಕು. ಕಾರ್ಡ್ ಟೆಸ್ಟ್ ಎಷ್ಟು ಮಾಡಿದ್ದಾರೆ, ಅಥವಾ ರಕ್ತ ಪರೀಕ್ಷೆ ಎಷ್ಟು ಜನಕ್ಕೆ ಮಾಡಿದ್ದಾರೆ? ಬೆಂಗಳೂರು ಅಂತಾರಾಷ್ಟ್ರೀಯ ನಗರ, ಡೈನಮಿಕ್ ನಗರ ಎಲ್ಲ ಹೇಳಿದ್ದಾರೆ. ಬೆಂಗಳೂರನ್ನು ಯಾವ ರೀತಿ ನಿರ್ವಹಣೆ ಮಾಡ್ತಿದ್ದಾರೆ, ಕರ್ನಾಟಕನ ಯಾವ ರೀತಿ ನಿರ್ವಹಣೆ ಮಾಡ್ತಿದ್ದಾರೆ, ಒಂದು ಡೆಂಗಿ ಅನ್ನೋಂಥ ಏನೊಂದು ಕಾಯಿಲೆಯನ್ನು ಅಥವಾ ಈ ಸೋಂಕಿನ ಕಾಯಿಲೆಯನ್ನು, ಇನ್ಫೆಕ್ಷನನ್ನು ಕಂಟ್ರೋಲ್ ಮಾಡಲಿಕ್ಕೆ ಏನೂ ಕ್ರಮ ಇವತ್ತು ಮುಖ್ಯಮಂತ್ರಿಗಳು ಒಂದು ಸಭೆನೂ ಸಹ ಮಾಡಿಲ್ಲ. ಒಂದು ಸಭೆ ಮಾಡಿಲ್ಲ ರಾಜ್ಯದ ಮುಖ್ಯಮಂತ್ರಿ. ಇನ್ಯಾವ ರೀತಿ ನಿರ್ವಹಣೆ ಆಗಲಿಕ್ಕಾಗುತ್ತೆ? ಯಾವ ರೀತಿ ಆದ್ಯತೆಯನ್ನು ಕೊಡ್ತಿದ್ದಾರೆ? ಜನ ಸಾಯ್ತಿದ್ದಾರೆ, ಪ್ರಾಣ ಕಳ್ಕೊತಿದ್ದಾರೆ, ಸೋಂಕಿತರಾಗ್ತಿದ್ದಾರೆ. ಈ ವ್ಯವಸ್ಥೆ ಇದ್ದು ಇಲ್ಲದ ರೀತಿಯಲ್ಲಿ ಇವತ್ತು ನಡೀತಿರುವಂಥದ್ದು ದುಃಖಕರವಾಗಿದೆ. ಇವತ್ತು ಕೋವಿಡ್ ವಿಚಾರದಲ್ಲಿ ಏನೆಲ್ಲ ವ್ಯವಸ್ಥೆಗಳು ನಾವು ಬಹಳ ಪರಿಣಾಮಕಾರಿಯಾಗಿ ಇವತ್ತು ಆರೋಗ್ಯ ವ್ಯವಸ್ಥೆಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಭಾಳ ಉತ್ತಮವಾಗಿ ಇವತ್ತು ನಿರ್ಮಾಣ ಮಾಡುವಂಥದ್ದಾಗಿದೆ. ಆದರೆ ಇದು ಯಾವುದನ್ನು ಈ ಕಾಲದಲ್ಲಿ ಇವತ್ತೇನು ಒಂದು ಡೆಂಗಿ ಸೊಳ್ಳೆ ವಿಚಾರದಲ್ಲಿ ಅಥವಾ ಡೆಂಗಿ ಇನ್ಫೆಕ್ಷನ್ ವಿಚಾರದಲ್ಲಿ ಅದರ ಸೀಕ್ವೆನ್ಸಿಂಗ್ ಮಾಡ್ತಿಲ್ಲ ಹರೀಶ್ ಅವರೇ. ಒಂದು ಸೀಕ್ವೆನ್ಸ್ ಆಗಲಿ, ಒಂದು ವಿರುಲೆನ್ಸ್ ಆಗಲಿ. ಡೆಂಗಿನಲ್ಲೂ 1, 2, 3, 4 4 ವೆರೈಟಿ ಇದೆ. ಫ್ಲಾವಿ ವೈರಸ್ ಅಂತ ಇರುವಂಥದ್ದು. ಈ ವೈರಸ್ಸನ್ನು ಕ್ಯಾರಿ ಮಾಡೋಂಥದ್ದು ಈ ಒಂದು ಡೆಂಗಿ ಸೊಳ್ಳೆ. ಇದರ ನಿರ್ವಹಣೆಯನ್ನು ಮಾಡಲಿಕ್ಕೆ ವೇರಿಯಂಟ್ಸ್ ಎಷ್ಟಿದೆ, ಸೀಕ್ವೆನ್ಸಿಂಗ್ ಏನು, ವಿರುಲೆನ್ಸ್ ಏನು, ಒಂದೇ ಒಂದು ಲ್ಯಾಬ್, ಒಂದೇ ಒಂದು ಪರೀಕ್ಷೆ ಮಾಡಿ ಒಂದೇ ಒಂದು ವಿಚಾರ ತಿಳಿಸಿರೋದು, ಕ್ರಮ ವಹಿಸಿರುವಂಥದ್ದು ಒಂದು ಮಾಡಿಲ್ಲ. ಅಥವಾ ಒಂದು ಫೀವರ್ ಕ್ಲಿನಿಕ್ ಮಾಡಿರೋದು, ಫೀವರ್ ಕ್ಲಿನಿಕ್ ಮಾಡಿ ಪ್ರೋಟೋಕಾಲನ್ನು ಕೊಟ್ಟಿರೋದು, ಟ್ರೀಟ್ಮೆಂಟ್ ಪ್ರೋಟೋಕಾಲ್ಗಳನ್ನ ಕೊಟ್ಟಿರೋದು, ಅಥವಾ ಡಯಾಗ್ನೋಸ್ಟಿಕ್ ಟೆಸ್ಟ್ಗಳು ಮಾಡ್ತಿರುವಂಥದ್ದು, ಏನಾರು ಒಂದು ಪ್ರಯತ್ನಗಳನ್ನು ಮಾಡಿದ್ದಾರೆ. ಏನೂ ಮಾಡ್ತಿಲ್ಲ, ಸುಮ್ಮನೆ ನೋಡ್ತಾ ಕೂತಿದ್ದಾರೆ. ಇದನ್ನೆಲ್ಲ ಒಂದು BBMPನಲ್ಲಿ ಒಂದು ಎಂಟಮಾಲಜಿಸ್ಟ್ ಈ ಸೊಳ್ಳೆ ಬಗ್ಗೆ ಅಥವಾ ಇಂಥ ಕಾಯಿಲೆಗಳನ್ನು ಹರಡದ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಒಂದು ಎಂಟಮಾಲಜಿಸ್ಟ್ ಅಂತ ಇರಬೇಕು, ಒಬ್ಬ ಅಧಿಕಾರಿ. ಒಬ್ಬ ಎಂಟಮಾಲಜಿಸ್ಟ್ ಇಡೀ ಬೆಂಗಳೂರಿಗೆ ಒಬ್ಬ ಇಲ್ಲ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಒಬ್ಬ ಎಂಟಮಾಲಜಿಸ್ಟ್ ಅಪಾಯಿಂಟ್ಮೆಂಟು ಇಲ್ಲ. ಯಾರು ನೋಡ್ತಾರೆ? ಯಾವ ರೀತಿ ನಿರ್ವಹಣೆ ಆಗುತ್ತೆ? ವರ್ಷಿಡೀ ಬರುತ್ತೆ. ವಿಶೇಷವಾಗಿ 4 ತಿಂಗಳು ಮಳೆಗಾಲದಲ್ಲಿ ಹೆಚ್ಚಾಗುವಂಥದ್ದಾಗುತ್ತೆ.